ನರ್ಗಿಸ್ ಮಂಡಕ್ಕಿ ಮಾಡುವ ವಿಧಾನ ಹಾಗೂ ಬೇಕಾಗುವ ಸಾಮಗ್ರಿಗಳು. ಅಡಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿ, ಅರಿಶಿಣ, ಶೇಂಗಾ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನಕಾಯಿ, 1 ಟೊಮೆಟೊ, ಹುರ್ಕಡಲೆ ಹಿಟ್ಟು, ಉಪ್ಪು, ಕೊತ್ತಂಬರಿ, ಮಂಡಕ್ಕಿ. ಇವಿಷ್ಟು ಬೇಕಾಗುವ ಸಾಮಗ್ರಿಗಳು. ಮೊದಲಿಗೆ ಒಂದು ಬಾಣಲಿ ಬಿಸಿ ಮಾಡಿಕೊಂಡು 1/4 ಬಟ್ಲ ಅಡಿಗೆ ಎಣ್ಣೆ ಹಾಕ್ಕೋರಿ. ಎಣ್ಣೆ ಕಾದ್ಮೇಲೆ 2 ಟೀ ಚಮಚ ಸಾಸಿವೆ, 2 ಟೀ ಚಮಚ ಜೀರಿಗೆ, ಕರಿಬೇವು, ಕೊತ್ತಂಬರಿ ಹಾಕಿ 1-2 ನಿಮಿಷ ಘಮ ಬರುವವರೆಗೂ ಬಾಡಿಸ್ಕೊರಿ. ಆಮೇಲೆ ಅರಿಶಿಣ, 1/4 ಬಟ್ಲು ಶೇಂಗಾ ಹಾಕಿ 2-3 ನಿಮಿಷ ಬಾಡಿಸ್ಕೋಬೇಕು. ಆಮೇಲೆ 20-25 ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬಾಡಿಸ್ಕೊರಿ. ಬೆಳ್ಳುಳ್ಳಿ ಕೆಂಪಗಾಗಲಿ. ಆಮೇಲೆ 2-3 ಹೆಚ್ಚಿದ ಈರುಳ್ಳಿ ಹಾಕಿ ಅವು ಕೆಂಪಗಾಗೋ ಹಂಗೆ ಬಾಡಿಸ್ಕೋಬೇಕು. ಇದಕ್ಕೆ 10-12 ಹೆಚ್ಚಿದ ಮೆಣಸಿನ್ಕಾಯಿ ಹಾಕಿ ಅವು 1-2 ನಿಮಿಷ ಬಾಡಿಸ್ಕೋಬೇಕು. 1 ಟೊಮೆಟೊ ಭಾಳ ಹಾಕಬೇಡ್ರಿ, ಇಲ್ಲಾಂದ್ರೆ ಚುಮ್ಮರಿ ಮೆತ್ತಗಾಗ್ಬಿಡ್ತಾವೆ. ಟೊಮೆಟೊ ಬಾಡಿಸಿಂದ 1/2 ಬಟ್ಲು ಹುರ್ಗಡ್ಲೆ ಹಿಟ್ಟು, ನಮ್ಮ ಕಡೆ ನಾವು ಪುಟಾಣಿ ಹಿಟ್ಟು ಅಂತೀವಿ. ಕೊನೆಗೆ ನಮ್ಮ ಶ್ರದ್ಧಾ ಅನುಸಾರ ಉಪ್ಪು. ಈಗ ಒಂದ್ಸಲ ಚೆಂದಂಗ ಕಲಸಿ 10 ನಿಮಿಷ ಒಗ್ಗರಣೆ ಹಾರಾಕ ಬಿಟ್ಬಿಡ್ಬೇಕು. ಆಮೇಲೆ ಮಂಡಕ್ಕಿಗೆ ಹಾಕಿ ಕಲಿಸ್ಬೇಕು. ಒಗ್ಗರಣೆ ಪೂರ್ಣ ತಣ್ಣಗಾಗಬೇಕು, ಇಲ್ಲಾಂದ್ರೆ ಮಂಡಕ್ಕಿ ಮೆತ್ತಗಾಗ್ಬಿಡ್ತಾವೆ. ನರ್ಗಸ್ ಮಂಡಕ್ಕಿ ಹೋಗಿ ಆಮೇಲೆ ಒಗ್ಗರಣೆ ಮಂಡಕ್ಕಿ ಆಗ್ಬಿಡ್ತಾವೆ. ಧನ್ಯವಾದ.